ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಡಿಸೈಪಲ್ಶಿಪ್, ಶಿಷ್ಯತ್ವ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ನಾವು ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ಪಾಪವನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ಕಡೆಯ ದಿನಗಳಲ್ಲಿ ಜನಗಳು ಯಾವ ರೀತಿಯಾಗಿರ್ತಾರೆ, ಕಡೆಯ ದಿನಗಳಲ್ಲಿ ಜನಗಳು ಯಾವ ರೀತಿಯಾಗಿ ವರ್ತಿಸ್ತಾರೆ ಅಂತೇಳಿ, ಆಮೇಲೆ ಯಾವ ರೀತಿಯಾಗಿ ಕ್ರಿಸ್ತನಲ್ಲಿ ಫಲಭರಿತರಾಗಿರುವಂಥದ್ದು, ರ್ಯಾಪ್ಚರನ್ನು ಕುರಿತು, ಸ್ನೇಹಿತರನ್ನು ಕುರಿತು, ತಾಯಂದಿರನ್ನು ಕುರಿತು, ಈ ರೀತಿಯಾಗಿ ನಾವು 100ಕ್ಕೂ ಹೆಚ್ಚು ವಿಡಿಯೋಗಳನ್ನ ದೇವರ ಕೃಪೆಯಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೇವೆ. ನೀವು ಖಂಡಿತವಾಗಿ ಇದು ನೀವು ಕೇಳುವುದಾದರೆ ನಿಮಗೆ ಬಹಳವಾಗಿ ಆತ್ಮಿಕವಾಗಿ ಪ್ರಯೋಜನವುಳ್ಳದಾಗಿರುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಡಿಸೈಪಲ್ಶಿಪ್ ಅಂತ ನೋಡಬೇಕಾದ್ರೆ ಯೇಸು ಸ್ವಾಮಿ ಹೇಳುವಂಥ ಮಾತು, ಯೋಹನ್ನ ಬರೆದ ಸುವಾರ್ತೆ, ಬುಕ್ ಆಫ್ ಜಾನ್ ಚಾಪ್ಟರ್ 8 ವರ್ಸ್ 31, ಯೋಹನ್ನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ನೋಡ್ರಿ, ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸೊ ಇಲ್ಲಿ ಶಿಷ್ಯರು ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ಇಲ್ಲಿ ವಿಶ್ವಾಸಿಗಳಲ್ಲ, ಶಿಷ್ಯರು ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಶಿಷ್ಯರು ಅಂತ ಹೇಳಿದ್ರೆ ಯಾರು ಅಂತ ನೋಡಬೇಕಾದ್ರೆ, ಈ ಸಭೆಗೆ ವಾರ ಬಂದು ಆರಾಧನೆಗಳು ಅಟೆಂಡ್ ಆಗಿ, ವಾರಕ್ಕೊಂದ್ಸರಿ ಬಂದು, ಇಲ್ಲ ಕೆಲವರು 15 ದಿವಸ, 1 ತಿಂಗಳು, 6 ತಿಂಗಳು, ವರ್ಷಕ್ಕೊಂದ್ಸರಿ ಬರ್ತಾರಲ್ಲ, ಈ ರೀತಿಯಾಗಿ ಬಂದು ಹೋಗೋರು ಇದ್ದಾರಲ್ಲ, ಅವರು ಶಿಷ್ಯರಾಗೋದಕ್ಕಾಗಲ್ಲ, ಶಿಷ್ಯರು ಅನ್ನಿಸ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಕೇವಲ ಸಭೆಗೆ ಬಂದು ಹೋಗುವಂಥವ್ರು ಏನಿದ್ದಾರೆ ಅವರು ವಿಶ್ವಾಸಿಗಳು ಅಂತ ಹೇಳಿದ್ರೆ ಯಾರು? ಯೇಸುವನ್ನು ನಂಬಿರುವಂಥವ್ರು. ಇಂಥ ಕೋಟ್ಯಾಂತರ ಜನಗಳು ಈ ಲೋಕದಲ್ಲಿ ಇದ್ದಾರೆ, ಈ ಪ್ರಪಂಚದಲ್ಲಿದ್ದಾರೆ. ಆದರೆ ಯೇಸುಸ್ವಾಮಿ ಹೇಳ್ತಾ ಇರುವಂಥ ಮಾತು ಇಲ್ಲಿ ವಿಶ್ವಾಸಿಗಳು ಅಂತ ಹೇಳ್ತಿಲ್ಲ. ಯೇಸುಸ್ವಾಮಿ ಹೇಳುವಂಥ ಮಾತು ಶಿಷ್ಯರು ಅಂದರೆ ಡಿಸೈಪಲ್ ಆಗಬೇಕು ಅಂತೇಳಿ ದೇವರು ಹೇಳೋದನ್ನು ನಾವು ನೋಡುತ್ತೇವೆ. ಸೊ ಈ ಶಿಷ್ಯತ್ವ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನಿಮಗೆ ವಿಶ್ವಾಸಿಗಳು ಯೇಸುಸ್ವಾಮಿಗೆ ಬೇಕಾಗಿಲ್ಲ. ವಿಶ್ವಾಸಿಗಳನ್ನು ಕುರಿತು ದೇವರ ವಾಕ್ಯ ಇಲ್ಲಿ ಬರೆದಿಲ್ಲ. ಯೇಸುಸ್ವಾಮಿ ಹೇಳುವಂಥ ಮಾತು ಶಿಷ್ಯರಾಗಿದ್ದು. ಸೊ ಶಿಷ್ಯತ್ವ ಅಂತ ಹೇಳಿದ್ರೆ ಏನು ಅಂತೇಳಿ ಧ್ಯಾನ ಮಾಡೋಣ. ನೋಡಿ, ಶಿಷ್ಯತ್ವ ಅಂತ ಹೇಳಬೇಕಾದ್ರೆ ಇದು ಯೇಸುಸ್ವಾಮಿ ಇದು ಬಯಸ್ತಾರೆ. ಅಂದರೆ ಅವರು ಶಿಷ್ಯರಾಗಬೇಕು, ಎಲ್ಲರೂ ಶಿಷ್ಯರಾಗಬೇಕು ಅಂತೇಳಿ ಯೇಸುಸ್ವಾಮಿ ಬಯಸುವಂಥದ್ದು, ವಿಶ್ವಾಸಿಗಳನ್ನೆಲ್ಲ. ವಿಶ್ವಾಸಿಗಳಾಗಿ ಅಂತಲ್ಲ ದೇವರು ಬಯಸುವಂಥದ್ದು, ವಿಶ್ವಾಸಿಗಳಾಗಿರಬೇಕು ಅಂತೇಳಿ ಬಯಸೋದಲ್ಲ. ವಿಶ್ವಾಸಿಗಳಾಗಿರಬಾರ್ದು ಅಂದರೆ ವಿಶ್ವಾಸಿಗಳಾಗಿರಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದರೆ ವಿಶ್ವಾಸಿಗಳಾಗಿ ಬರೀ ನಂಬ್ತೀರಾ ಅಂತೇಳಿ ನಂಬ್ತೀನಿ ಅಂತಲ್ಲ, ಅದಲ್ಲ. ಆದರೆ ದೇವರು ಬಯಸುವಂಥದ್ದು, ದೇವರು ಅಪೇಕ್ಷಿಸುವಂಥದ್ದು ಏನು ಅಂತ ಹೇಳಬೇಕಾದ್ರೆ ಶಿಷ್ಯರಾಗಬೇಕು ಅವರು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ. ನೋಡ್ರಿ, ಮೆಥೆಟೆಸ್ ಎಂಬ ಗ್ರೀಕ್ ಪದ ಈ ರೀತಿಯಾಗಿ ಅರ್ಥ ಕೊಡುವಂಥದ್ದಾಗಿದೆ. ಅರ್ಥ ಈ ರೀತಿಯಾಗಿರುವಂಥದ್ದಾಗಿದೆ. ಇದರ ಅರ್ಥ ಶಿಷ್ಯ, ವಿದ್ಯಾರ್ಥಿ, ಶಿಷ್ಯ ಅಂತೇಳಿ ಅರ್ಥವನ್ನು ಕೊಡುವಂಥದ್ದಾಗಿದೆ. ನೋಡ್ರಿ, ಈ ಶಿಷ್ಯತ್ವದಲ್ಲಿರುವಂಥ ಸತ್ಯಾಂಶಗಳನ್ನು ಕುರಿತು ನಾವು ಧ್ಯಾನ ಮಾಡೋಣ. ಆಮೇಲೆ ಎಲ್ಲರೂ ಶಿಷ್ಯರಾಗಕ್ಕಾಗುತ್ತಾ? ಎಲ್ಲರೂ ಶಿಷ್ಯರಾಗಬೇಕು. ಆದರೆ ಎಲ್ಲರೂ ಶಿಷ್ಯರಾಗಕ್ಕೆ ಏನು ಮಾಡಬೇಕು?
ಶಿಷ್ಯತ್ವಕ್ಕೆ ಬರಬೇಕು ಅಂತ ಹೇಳಿದ್ರೆ ನಿಬಂಧನೆಗಳಿರುವಂಥದ್ದಾಗಿದೆ. ನಿಬಂಧನೆಗಳು, ರೂಲ್ಸ್ ಇದೆ, ನಿಯಮಗಳಿರುವಂಥದ್ದಾಗಿದೆ. ಅದಕ್ಕೆ ದೇವರಾಜ್ಯ ನಿಯಮಗಳಲ್ಲಿ ಇರುವಂಥದ್ದಾಗಿದೆ. ಸೊ ಯಾರು ಶಿಷ್ಯರಾಗ್ತಾರೆ, ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗಿದೆ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ಅದು ಮಾತ್ರವಲ್ಲ, ನೀವು ಶಿಷ್ಯರಾಗ್ತು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಏನು, ಅದರ ಪರಿಣಾಮ ಏನು, ಅದನ್ನು ಸಹ ನಾವು ತಿಳಿಸ್ಕೊಡ್ತೇವೆ. ಮತ್ತು ಶಿಷ್ಯರು ಯಾವ ರೀತಿಯೆಲ್ಲ ಶಿಷ್ಯರಾದರು, ಶಿಷ್ಯರು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು, ಅದನ್ನು ಸಹ ನಾವು ತಿಳಿಸ್ಕೊಡ್ತೇವೆ ದೇವರ ವಾಕ್ಯದ ಆಧಾರದಲ್ಲಿ. ದೇವರ ವಾಕ್ಯ ಹೇಳುತ್ತೆ, ಶಿಷ್ಯದಲ್ಲಿರುವಂಥ ಸತ್ಯಾಂಶಗಳನ್ನು ನಾವು ನೋಡಬೇಕಾದ್ರೆ, ಶಿಷ್ಯತ್ವದಲ್ಲಿರುವಂಥ ಸತ್ಯಾಂಶಗಳನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ ನೋಡಿ. ಯೆಶಾಯನ ಗ್ರಂಥ 8ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವಾಗ, ಬುಕ್ ಆಫ್ ಐಸಾಯಾ ಚಾಪ್ಟರ್ 8 ವರ್ಸ್ 16 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಬೋಧನೆಯನ್ನು ಕಟ್ಟಿಡು, ನನ್ನ ಶಿಷ್ಯರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಉಪದೇಶ ಅನ್ನೋದು ಶಿಷ್ಯತ್ವದ ಮಾರ್ಗವಾಗಿದೆ. ನಾವು ಇದೆಲ್ಲ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ, ನಾವು ನಿಮಗೆ ಅವಾಗ ಕ್ಲೀನಾಗಿ ಅರ್ಥ ಆಗುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ಯೇಸುಸ್ವಾಮಿ ಗುರುವಾಗಿದ್ದಾರೆ, ಆತನನ್ನು ಹಿಂಬಾಲಿಸುವವರು ಶಿಷ್ಯರಾಗ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಯೋಹಾನನು ಬರೆದ ಸುವಾರ್ತೆ, ಬುಕ್ ಆಫ್ ಜಾನ್ ಚಾಪ್ಟರ್ 13 ವರ್ಸ್ 13, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಾಕ್ಯ ನೋಡ್ತೇವೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಅಂದರೆ ಯೇಸುಸ್ವಾಮಿ ಗುರು, ಆತನ ಯಾರು ಹಿಂಬಾಲಿಸ್ತಾರೆ ಅವರು ಶಿಷ್ಯರಾಗ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಬುಕ್ ಆಫ್ ಲೂಕ್ ಚಾಪ್ಟರ್ 9 ವರ್ಸ್ 23 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ನೋಡಿ, ಈ ವಾಕ್ಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವನಿಗಾದರೂ ಅಂತ ಹೇಳಬೇಕಾದ್ರೆ ಯಾರು ಬೇಕಾದ್ರೂ ಆಗ್ಬೋದು ಅಂತೇಳಿ, ನನ್ನ ಹಿಂದೆ ಅಂದರೆ ಯೇಸುಸ್ವಾಮಿ ಹಿಂದೆ ಬರುವುದಕ್ಕೆ ಮನಸ್ಸು ಇದ್ದರೆ ನೋಡ್ರಿ, ದೇವರು ಅಲ್ಲಿ ನಿನಗೆ ಈ ಮನಸ್ಸೇ ಇಟ್ಕೊಂಡು ಈ ರೀತಿಯಾಗಿ ಮನಸ್ಸು ನೀನು ಮಾಡ್ಕೊಂಡು ಬರಲೇಬೇಕು, ಈ ರೀತಿಯಾಗಿ ನಿನ್ನ ಮನಸ್ಸು ಇರಲೇಬೇಕು ಅಂಥೇಳಿ ಅಲ್ಲಿ ಕಟ್ಟುನಿಟ್ಟಾಗಿ ದೇವರು ನೀನು ಮಾಡಲೇಬೇಕು ಅಂತೇಳಿ ಅವರು ಕಡ್ಡಾಯ ಮಾಡ್ತಿಲ್ಲ. ಅವ್ರು ಹೇಳೋವಂಥದ್ದೇನು ಅಂತ ಹೇಳಿದ್ರೆ, ನಿನಗೆ ಮನಸ್ಸಿದ್ರೆ ಅಂದರೆ ಚಾಯ್ಸನ್ನು ನಿಮಗೆ ಕೊಡ್ತಾ ಇರೋದನ್ನು ನೋಡ್ತೇವೆ. ಅಂದರೆ ಯಾರು ಯೇಸುವನ್ನು ಹಿಂಬಾಲಿಸಬೇಕು ಅಂತೇಳಿ ಬಯಸ್ತಾರೋ, ಆ ರೀತಿ ಮನಸ್ಸಿದೆಯೋ ಅವರಿಗೆ ಯೇಸುಸ್ವಾಮಿ ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ, ಅವನಿಗೆ ಮನಸ್ಸಿರಬೇಕು ಅಂತೇಳಿ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ಅಂದರೆ ತನ್ನನ್ನು ತಾನು ರಿಜೆಕ್ಟ್ ಮಾಡಿಕೊಂಡು ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತೇಳಿ ಹೇಳೋದನ್ನು ನೋಡ್ತೇವೆ. ನೋಡಿ, ಫಸ್ಟ್ ಥಿಂಗ್, ಮೊದಲನೇ ಸಂಗತಿ ಏನು ಅಂತ ಹೇಳಿದ್ರೆ, ನೀವು ಯೇಸುವನ್ನು ಹಿಂಬಾಲಿಸಬೇಕು ಅಂತ ಹೇಳಿದ್ರೆ, ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟು ಮನಸ್ಸು ಬೇಕು. ಆ ಮನಸ್ಸು ನಿಮಗೆ ಬರಬೇಕು. ಅಂದರೆ ನೀವು ನಿರ್ಧಾರ ಮಾಡಬೇಕು, ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ಅದು. ಯಾರೋ ಹೇಳಿ ಮಾಡಿ ಆ ರೀತಿ ಮಾಡೋದಲ್ಲ, ನಿಮ್ಮ ಮನಸ್ಸಿಗೆ ಬರಬೇಕು. ನಾನು ಯೇಸುವನ್ನು ಹಿಂಬಾಲಿಸ್ತೇನೆ. ಯಾರು ದೇವರನ್ನ ಯೇಸುವನ್ನು ಹಿಂಬಾಲಿಸಲು ಬಯಸ್ತಾರೋ ಅವ್ರಿಗೆ ಹೇಳುವಂಥ ಮಾತು ಅವರ ಮನಸ್ಸಿಗೆ ಬರಬೇಕು ಫಸ್ಟ್.
ಅವ್ರಿಗೆ ಅನ್ನಿಸ್ಬೇಕು, ಎಸ್ ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ಯೇಸು ಸ್ವಾಮಿ ಶಿಷ್ಯನಾಗಿ ನಾನು ಆತನನ್ನು ಹಿಂಬಾಲಿಸ್ತೀನಿ ಅಂತೇಳಿ ಅವನಿಗೆ ಮನಸ್ಸು ಬರಬೇಕು. ಆ ರೀತಿ ಮನಸ್ಸು ಯಾರಿಗೆ ಬರುತ್ತೋ ಅವರು ಮಾಡಬೇಕಾದಂಥ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ತನ್ನನ್ನು ನಿರಾಕರಿಸಿ, ಅಂದರೆ ಅವ್ರನ್ನ ಅವರು ರಿಜೆಕ್ಟ್ ಮಾಡ್ಕೊಳ್ಬೇಕು. ರಿಜೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೇನು, ನಿರಾಕರಿಸ್ಕೊಳ್ಬೇಕು ಅಂತ ಹೇಳ್ಬೇಕಾದ್ರೆ ಅವರಲ್ಲಿರುವಂಥ ಏನೋ ಟ್ಯಾಲೆಂಟ್ಗಳಿರ್ಬೋದು, ಅವರಲ್ಲಿರುವಂಥ ಐಶ್ವರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಏನೋ ಒಳ್ಳೆಯ ರೂಪವಂತ ಆಗಿರ್ಬೋದು, ಗುಣವಂತ ಆಗಿರ್ಬೋದು, ಆಸ್ತಿವಂತ ಆಗಿರ್ಬೋದು, ಸಮಾಜದಲ್ಲಿ ಒಳ್ಳೆ ಹೆಸರಿರ್ಬೋದು, ನೇಮ್ ಇರ್ಬೋದು, ಫೇಮ್ ಇರ್ಬೋದು, VIP ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು ಅವನು. ಸೊ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ತನ್ನನ್ನು ತಾನು ರಿಜೆಕ್ಟ್ ಮಾಡ್ಕೊಳ್ಬೇಕು, ಅಂದರೆ ತನ್ನನ್ನು ತಾನು ನಿರಾಕರಿಸ್ಕೊಳ್ಬೇಕು, ಬರಿದು ಮಾಡ್ಕೊಳ್ಬೇಕು. ಯಾಕೆ ಬರಿದು ಮಾಡ್ಕೊಳ್ಬೇಕು? ಬರಿದು ಮಾಡ್ಕೊಳ್ಳೋದಲ್ಲಿ ಇತ್ತು ಅಂತ ಹೇಳಿದ್ರೆ ಯೇಸುಸ್ವಾಮಿ ಶಿಷ್ಯರಾಗಕ್ಕಾಗಲ್ವ ಅಂತ ಹೇಳಿದ್ರೆ ಇಲ್ಲ, ಆಗ ಆ ರೀತಿಯಾಗಿ ಶಿಷ್ಯರಾಗೋದಕ್ಕೆ ಆಗೋದಿಲ್ಲ. ಎಲ್ಲಿ ತನಕ ನಾನು ಅನ್ನೋದಿರುತ್ತೆ, ಅಂದರೆ ಸೆಲ್ಫ್ ಅನ್ನೋದೇನಿರುತ್ತೆ, ನಾನು ಅನ್ನೋದೇನಿರುತ್ತೆ, ಅದು ಹೋಗೋ ತನಕ ದೇವ್ರನ್ನ ಹಿಂಬಾಲಿಸೋದಕ್ಕೆ ಸಾಧ್ಯ ಆಗಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮನ್ನು ನಾವು ನಿರಾಕರಿಸ್ಕೊಳ್ಬೇಕು. ಫಸ್ಟು ವಿ ಹ್ಯಾವ್ ಟು ರಿಜೆಕ್ಟ್ ಅವರ್ ಸೆಲ್ಫ್. ಅಂದರೆ ನಾನೇನು ಅಲ್ಲ ಸ್ವಾಮಿ, ನಾನೇನು ಇಲ್ಲ ಅಂಥೇಳಿ ನೀವು ಪರಿಪೂರ್ಣವಾಗಿ ನೀವು ರಿಜೆಕ್ಟ್ ಮಾಡ್ಕೊಳ್ಳೋ ತನಕ ದೇವರಿಂದ ಅಕ್ಸೆಪ್ಟೆನ್ಸು ಸಿಗೋದಿಲ್ಲ, ದೇವರು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವೆಲ್ಲಿ ತನಕ ನಾನು ನನ್ನದು ನನ್ನ ಸ್ವಂತಿಕೆ ಅಂತೇಳಿರುತ್ತೆ, ಅಲ್ಲಿ ತನಕ ನೀವು ಯೇಸುಸ್ವಾಮಿ ಶಿಷ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ನಿರಾಕರಿಸಿಕೊಳ್ಳುವಂಥದ್ದು, ರಿಜೆಕ್ಟ್ ಮಾಡ್ಕೊಳ್ಳಿ. ನಮ್ಮನ್ನೇ ನಾವು ನಿರಾಕರಿಸ್ಕೊಳ್ಬೇಕು. ಅಂದರೆ ನನ್ನ ಪದವಿಗಳಿರ್ಬೋದು, ನನ್ನ ಐಶ್ವರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲ ಉನ್ನತ ಪದವಿ ಏನು ಬೇಕಾದ್ರೆ ಇರ್ಬೋದು, ತನ್ನನ್ನು ನಿರಾಕರಿಸ್ಕೊಳ್ಬೇಕಂತ ಹೇಳಿದ್ರೆ ಏನೂ ಇಲ್ಲ ಅಂಥೇಳಿ ಅದನ್ನು ರಿಜೆಕ್ಟ್ ಮಾಡುವಾಗ ಅಂತ ಹೇಳಿದ್ರೆ, ಈಗ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಾಕ್ಯ ಕೇಳಿದ ತಕ್ಷಣವೇ ಕೆಲವ್ರು ಏನು ಮಾಡ್ತಾರೆ, ಇರೋ ಕೆಲಸಗಳನ್ನು ಬಿಟ್ಬಿಡ್ಬೇಕಾ, ಆಸ್ತಿ ಬಿಟ್ಬಿಡ್ಬೇಕಾ, ಅಂತಸ್ತು ಬಿಟ್ಬಿಡ್ಬೇಕಾ, ಎಲ್ಲನೂ ತೊರೆದು ಬಿಡಬೇಕಾ ಅಂತ ನೋಡಬೇಕಾದ್ರೆ, ಒಂದು ವೇಳೆ ಯೇಸುಸ್ವಾಮಿ ಆ ಯೌವನಸ್ಥನಾದಂಥ ಶ್ರೀಮಂತ ಯುವಕನಿಗೆ ಹೇಳಿದಾಗೆ ನಿನ್ನ ಆಸ್ತಿಯನ್ನೆಲ್ಲ ಬಡವರಿಗೆ ಮಾರು, ನೀನು ನನ್ನನ್ನು ಬಂದು ಹಿಂಬಾಲಿಸು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ಹೇಳಿದ ಸಂದರ್ಭದಲ್ಲಿ ಮಾತ್ರ ಬಿಡಬೇಕಾಗುತ್ತೆ ಹೊರತು, ಇಲ್ಲ ಅಂತಿತ್ತು ಅಂತೇಳಿದ್ರೆ ಯಾರು ನೀವು ಆಸ್ತಿವಂತರಾಗಿದ್ದರೆ ಹಿಂಬಾಲಿಸೋಕ್ಕಾಗಲ್ಲ ಅಂತೇಳಿ ಅದರ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತೇಳಿದ್ರೆ, ಆಸ್ತಿ ಮೇಲೆ ನಿಮ್ಮ ಮನಸ್ಸಿತ್ತು ಅಂತೇಳಿದ್ರೆ ಯೇಸುವನ್ನು ಹಿಂಬಾಲಿಸೋಕ್ಕಾಗಲ್ಲ. ಅದನ್ನೇ ಯೇಸುಸ್ವಾಮಿ ಹೇಳುವಂಥದ್ದು, ಶ್ರೀಮಂತರು ದೇವರ ರಾಜ್ಯವನ್ನು ಪ್ರವೇಶಿಸೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿನ್ನೂ ಆಸ್ತಿ ಮೇಲೆ ಮನಸ್ಸಿರುತ್ತೆ. ಅದಕ್ಕೆ ಹೇಳೋದು ತಮ್ಮನ್ನು ನಿರಾಕರಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಯೇಸುಗೋಸ್ಕರ ಯೇಸು ಏನಿದ್ದಾರೆ, ಯೇಸುಸ್ವಾಮಿ ಏನಿದ್ದಾರೆ ಅವರೇ ಶ್ರೇಷ್ಠರು, ಅವರಿಗಿಂತ ಬೇರೆ ಶ್ರೇಷ್ಠತೆ ನನ್ನ ಜೀವಿತದಲ್ಲಿ ಯಾವುದೂ ಇಲ್ಲ ಅನ್ನೋದೇ ರಿಜೆಕ್ಷನ್. ಅಂದರೆ ಯೇಸುಗಿಂತ ಉನ್ನತವಾದಂಥದ್ದು ನನ್ನ ಜೀವಿತದಲ್ಲಿ ಏನೂ ಇಲ್ಲ ಅನ್ನೋದು ಆ ರೀತಿಯಾಗಿ ಆಲೋಚನೆ ಮಾಡಿ ಆ ರೀತಿಯಾಗಿ ಅವರು ಇರೋದೇನಿದೆ ಅದು ತನ್ನನ್ನು ನಿರಾಕರಿಸ್ಕೊಳ್ಳುವಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೆಲವು ವಾಕ್ಯಗಳನ್ನು ಏನು ಮಾಡ್ತಾರೆ, ಅವರು ತಮ್ಮ ಇಷ್ಟಕ್ಕೆ ತಗೊಳ್ತಾರೆ. ಅಂದರೆ ಎಲ್ಲನೂ ಬಿಟ್ಬಿಡ್ಬೇಕಾ, ರಿಜೆಕ್ಟ್ ಮಾಡಬೇಕಾ, ಎಲ್ಲನೂ ರಿಜೆಕ್ಟ್ ಮಾಡೋದ, ಆಸ್ತಿ ಹಣ ಅಂತಸ್ತು ರಿಜೆಕ್ಟ್ ಆ ರೀತಿಯಲ್ಲ. ರಿಜೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕಿಂತಲೂ ನನ್ನ ಯೇಸು ಶ್ರೇಷ್ಠರು, ಮೌಲ್ಯವಂತರು, ಯೇಸುವಿಗೆ ಮಿಗಿಲಾದದ್ದು ಬೇರೆ ಏನೂ ಇಲ್ಲ ಅಂತೇಳಿ ಅರ್ಥ ಮಾಡಿಕೊಂಡು ತಮ್ಮನ್ನು ನಿರಾಕರಿಸಿಕೊಳ್ಳುವಂಥದ್ದು. ಅಂದರೆ ನಾನು ಕಂಪ್ಲೀಟಾಗಿ ಝೀರೋ ಆಗಿದ್ದೀನಿ, ಯೇಸು ಮುಂದೆ ನಾನು ಝೀರೋ ಎಲ್ಲ ವಿಷಯಗಳಲ್ಲಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳಿರ್ಬೋದು, ಎಜುಕೇಷನ್ಗಳಿರ್ಬೋದು, ಏನು ಬೇಕಾರಾಗಿರ್ಬೋದು, ನೀವು ಅದೆಲ್ಲ ಝೀರೋ ಅಂತೇಳಿ ನೀವು ಎಲ್ಲಿ ತನಕ ತಿಳ್ಕೊಳ್ಳೋದಿಲ್ಲ. ಸೊ ಅದು
ನೀವೆಲ್ಲಿ ತನಕ ಯಾವುದು ಸಹ ಯೇಸುವಿಗೆ ಈಕ್ವಲ್ ಆಗೋದಿಲ್ಲ ಅಂಥೇಳಿ, ಎಲ್ಲವೂ ಸಹ ಯೇಸು ಮುಂದೆ ಝೀರೋ ಆಗಿದೆ ಅಂಥೇಳಿ ತಿಳ್ಕೊಳ್ಳೋದಿದೆಯಲ್ಲ, ಅದು ನಿರಾಕರಿಸಿಕೊಳ್ಳುವಂಥದ್ದು. ನಾನು ಏನೂ ಇಲ್ಲ ಸ್ವಾಮಿ ಅಂತೇಳಿ ದೇವ್ರ ಮುಂದೆ ನೀವು ಒಪ್ಪಿಸಿಕೊಡುವಂಥದ್ದು ಏನಿದೆ ಅದು ನಿರಾಕರಿಸುವಿಕೆ, ತನ್ನನ್ನು ನಿರಾಕರಿಸ್ಕೊಳ್ಳೋದು ಅಂತೇಳಿ. ಸೊ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಿ ಶುಡ್ ರಿಜೆಕ್ಟ್ ಅವರ್ ಸೆಲ್ಫ್, ನಮ್ಮನ್ನು ನಾವು ನಿರಾಕರಿಸ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟ್. ಡಿಸೈಪಲ್ ಆಗಬೇಕು ಅಂತ ಹೇಳಿದ್ರೆ ಮೊದಲ ಸ್ಟೆಪ್, ಮೊದಲೇನು ಅಂತ ಹೇಳಿದ್ರೆ ನಿರಾಕರಿಸುವಿಕೆ. ತನ್ನನ್ನು ತಾನು ನಿರಾಕರಿಸ್ಕೊಳ್ಬೇಕು. ಎರಡನೇದಾಗಿ ನೋಡಬೇಕಾದ್ರೆ ಯೇಸುಸ್ವಾಮಿ ಹೇಳುವಂಥ ಮಾತು, ನಿರಾಕರಿಸಿ ತನ್ನ ಶಿಲುಬೆಯನ್ನು, ಕ್ರಾಸ್ ಏನಿದೆ, ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಸೊ ಎರಡನೇದಾಗಿ ನೋಡಬೇಕಾದ್ರೆ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇದನ್ನು ನಾವು ಎರಡನೇ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದು ಮಾತ್ರವಲ್ಲ, ಮುಂದಿನ ಭಾಗಗಳಲ್ಲಿ ನಾವು ಶಿಷ್ಯತ್ವಕ್ಕಿರುವಂಥ ನಿಬಂಧನೆಗಳೇನಿದೆ ಅದನ್ನು ಸಹ ಹೇಳ್ತೀವಿ. ಆಮೇಲೆ ಶಿಷ್ಯತ್ವದ ಪರಿಣಾಮಗಳೇನಿದೆ ಅದನ್ನು ಸಹ ಹೇಳ್ಕೊಡ್ತೀವಿ. ಮತ್ತು ಶಿಷ್ಯರು ಏನು ಕಾರ್ಯಗಳನ್ನ ಮಾಡಿದ್ರು ಅದನ್ನು ಸಹ ಹೇಳ್ಕೊಡ್ತೀವಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶವನ್ನು ನೀವು ಕೇಳೋದು ಮಾತ್ರ ಅಲ್ಲ, ಯಾರಿಗೆಲ್ಲ ಈ ಸಂದೇಶವನ್ನು ಶೇರ್ ಮಾಡಬೇಕು ಅಂತೇಳಿ ನಿಮಗೆ ನಿಮ್ಮ ಆತ್ಮದಲ್ಲಿ ಆಲೋಚನೆ ಸಿಗುತ್ತೆ, ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಬೇಕಾಗಿರುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಶೇರ್ ಮಾಡುವಾಗ ನೀವು ಸಹ ದೇವರ ರಾಜ್ಯದ ಸುವಾರ್ತೆಯಲ್ಲಿ ನೀವು ಸಹ ಪಾಲ್ಗಾರರಾಗ್ತೀರ. ಯಾಕಂತ ಹೇಳಿದ್ರೆ ದೇವರ ರಾಜ್ಯದಲ್ಲಿ ನೀವು ಸಹ ಕೆಲಸಗಾರರಾಗಿ ಕೆಲಸ ಮಾಡಬೇಕಾದ್ರೆ ದೇವರಿಂದ ಬರಬೇಕಂದ ಪ್ರತಿಫಲವನ್ನು ದೇವರು ನಿಮಗೂ ಸಹ ದಯಪಾಲಿಸುವಂಥವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.